ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ. ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ. ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು, ಎಣ್ಣೆ ಇಲ್ಲದೆ ಅದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ. ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಬಂದ್ಬಿಟ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ಆ್ಯಂಡ್ ಫೇಮಸ್ ರೆಸಿಪಿ ಆದಂಥ ಸಬ್ಬಸಿಗೆ ಸೊಪ್ಪಿನ ಜೋಳದ ಹಿಟ್ಟಿನ ಕಡುಬು ಅಂತ. ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇದರ ಬೆನಿಫಿಟ್ಸ್ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಸೊ ಇಲ್ಲಿ ನಾವು 1:2 ಥರ ತೊಗೋಬೇಕು. 1 ಗ್ಲಾಸ್ ನಾನು ನೀರಿಗೆ 2 ಬಟ್ಲಷ್ಟು ನಾನು ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ನಮಗೆ ಹಿಟ್ಟು ಗಟ್ಟಿಯಾಗಬೇಕು. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಹಾಕ್ಕೊಂಡ್ಬಿಟ್ಟು ನೀರನ್ನು ಕಳಕಳ ಅಂತ ಕುದ್ದ ಮೇಲೆ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಹಿಟ್ಟನ್ನು ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಈ ಥರ ಕಲಿಸ್ಕೊತಾ ಇದ್ದೀನಿ. ನಿಮಗೇನಾದರೂ ಮಾಡುವಾಗ ಸ್ವಲ್ಪ ಹಿಟ್ಟು ಮೆದುವಾಗಿ ಬಂದಿದೆ ಅಂತ ಅಂದರೆ ನೀವು ನೆಕ್ಸ್ಟ್ ಮತ್ತೆ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ತುಂಬ ಮೆತ್ತಗಿರಬಾರ್ದು, ಮೆತ್ತಗಿದ್ರೆ ಚೆನ್ನಾಗಿ ಬರೋಲ್ಲ. ಹಂಗಂತ ಹೇಳಿ ತುಂಬ ಗಟ್ಟಿನೂ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದನ್ನು ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ಬಿಡಿ. ಅದು ಚೆನ್ನಾಗಿ ಹಬೆಯಲ್ಲಿ ಹಿಟ್ಟೆಲ್ಲನೂ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಸೊ ಇವಾಗ ನೋಡಿ ಈ ಥರ ಆಗಿದೆ. ಅದು ಅಂದರೆ ಸ್ವಲ್ಪ ಮೆತ್ತಗೆ ಬಂದಿದೆ. ಸೊ ನಾನು ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಹಿಟ್ಟನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಈ ಥರ ಗಟ್ಟಿ ಮಾಡಿಕೊಂಡು ಉಂಡೆ ಥರ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ನಿಮಗೆ ಕಡುಬು ಯಾವ ಸೈಜಲ್ಲಿ ಬೇಕು ಮತ್ತು ಯಾವ ಶೇಪಲ್ಲಿ ಬೇಕು ಅದನ್ನು ನೀವು ಮಾಡ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಯಾಕಂದರೆ ಕುದಿಬೇಕಲ್ವ ಅದು ಚೆನ್ನಾಗಿ. ಅದಕ್ಕೋಸ್ಕರ ನೋಡಿ ಈ ಥರ ನಾನು ಒಂದೊಂದನ್ನೇ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇನ್ನು ಸಬ್ಬಸಿಗೆ ಸೊಪ್ಪು ಯಾವುದಕ್ಕೆಲ್ಲ ಅಂದರೆ ಹಾಲು ಉಣಿಸೋ ತಾಯಂದ್ರಿಗೆ ತುಂಬಾ ಒಳ್ಳೆಯದಿದು. ಅದನ್ನು ಬಿಟ್ಟು ನಮಗೆ ಕರುಳಿನಲ್ಲಿ ಏನಾದರೂ ನೋವು ಇದ್ದರೆ, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕರುಳಿನ ಚಲನೆಯನ್ನು ಇದನ್ನು ಮಾಡಿ ಜೀರ್ಣಕ್ರಿಯೆಗೆ ಇದು ಹೆಲ್ಪ್ ಆಗುತ್ತೆ. ಜೊತೆಗೆ ಕಣ್ಣಿನ ಆರೋಗ್ಯ ಹೆಲ್ಪ್ ಆಗುತ್ತೆ. ಮತ್ತು ಯಾವುದೇ ರೀತಿಯಾದಂಥ ಸೋಂಕುಗಳು ನಮ್ಮ ಹತ್ರ ಸುಳಿದೇ ಇರೋ ಥರ ಅಥವಾ ಸೋಂಕುಗಳ ಕ್ರಿಮಿಗಳು ಬೆಳವಣಿಗೆ ಆಗೋದೇ ಇರೋ ಥರ ಈ ಸಬ್ಬಸಿಗೆ ಸೊಪ್ಪು ನಮ್ಮ ದೇಹನ ರಕ್ಷಿಸುತ್ತೆ. ರಕ್ತದ ಒತ್ತಡ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಮತ್ತು ಸ್ಪೆಷಲಿ ಪೀರಿಯಡ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ಪ್ರಾಬ್ಲಮ್ಸ್ನ ಕೂಡ ಈ ಸಬ್ಬಸಿಗೆ ಸೊಪ್ಪು ನಮಗೆ ಕಡಿಮೆ ಮಾಡುತ್ತೆ. ಮತ್ತು ಈ ಸಬ್ಬಸಿಗೆ ಸೊಪ್ಪಿಲ್ಲದೆ ಯಾವುದೇ ರೀತಿ ಅಡುಗೆಗಳು ಕೆಲವೊಂದು ಸತಿ ಅಪೂರ್ಣ ಅನಿಸುತ್ತೆ, ಹೌದು ಅಲ್ವೋ? ಸೊ ನೀವು ಈ ಸಬ್ಬಸಿಗೆ ಸೊಪ್ಪನ್ನ 1 ವಾರದಲ್ಲಿ ಎಷ್ಟು ಸಾರಿ ತಿಂತೀರಾ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಕೇಳೋದಾದರೆ ಸಬ್ಬಸಿಗೆ ಸೊಪ್ಪನ್ನ ವಾರಕ್ಕೆ ನಾವು 4 ಸತಿ ತೊಗೋಬೇಕು. ಇದು ಅಷ್ಟು ಬೆನಿಫಿಷಿಯಲ್ ಆಗಿದೆ. ಇದರ ಬೆನಿಫಿಟ್ಸ್ ಎಲ್ಲನೂ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಕಡುಬನ್ನ ಬೇಯಿಸೋಕೆ ಇಟ್ಬಿಟ್ಟು ಇಲ್ಲೇನು ಮಾಡ್ತಾಯಿದ್ದೀನಿ, ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಐಟಮ್ಸ್ಗಳೆಲ್ಲ ಚಟಪಟ ಅಂದಮೇಲೆ ಆ್ಯಸ್ ಯೂಶ್ವಲ್ ಈರುಳ್ಳಿ ಟೊಮ್ಯಾಟೋನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಟೊಮ್ಯಾಟೊ ಫುಲ್ ಚೆನ್ನಾಗಿ ಬೇಯಬೇಕು. ಬೆಂದಾದಮೇಲೆ ನಾನು ನೆನೆ ಇಟ್ಕೊಂಡಿರೋವಂಥ ಹೆಸರು ಬೇಳೆನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ಹೆಸರು ಬೇಳೆ ಹಾಕೋದು ಬಿಡೋದು ಈ ಕಡುಬಿಗೆ ಆಪ್ಷನಲ್, ಬಟ್ ನಾನು ಇತ್ತಲ್ಲ ಅಂತ ಹೇಳಿಬಿಟ್ಟು ಚೆನ್ನಾಗಿ ನೆನೆಸಿರೋದನ್ನ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಬೇಳೆ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಸಬ್ಬಸಿಗೆ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಅರ್ಧ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಅದನ್ನು ವೇರಿ ಮಾಡ್ಕೊಳ್ಳಿ. ಸೊ ಈ ಸಬ್ಬಸಿಗೆ ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಬೇಯಬೇಕು. ಓಕೆ, ಆವಾಗಲೇ ಏನಾಗುತ್ತೆ, ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದೆರಡೂ ಬೇಯೋಕ್ಕೆ ನೀರಿನ ಅಂಶ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಆಮೇಲೆ ನಾವು ಕಡುಬನ್ನು ಆ್ಯಡ್ ಮಾಡ್ತೀವಲ್ಲ ಅದು ಕೂಡ ಬೇಯಕ್ಕೆ ನಮಗೆ ನೀರು ಬೇಕಾಗುತ್ತೆ. ಸೊ ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೀನ್ ವೈಲ್ ಕಡುಬನ್ನು ನಾನು ಸ್ಟೀಮರಲ್ಲಿ ಇಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು ಸತಿ ನಾನು ಹಿಟ್ಟು ಕಲಸೋವಾಗ ಬೇಯಿಸ್ಕೊಂಡಿದ್ದೀನಿ, ಬಟ್ ಇನ್ನೂ ಚೆನ್ನಾಗಿ ಬೇಯಲಿ ಅಂತ ಹೇಳಿಬಿಟ್ಟು ಸ್ಟೀಮರಲ್ಲಿ ಕೂಡ ಬೇಯಿಸ್ಕೊತಾ ಇದ್ದೀನಿ. ಸೊ ಅದು ಬೇಯೋ ಅಷ್ಟರಲ್ಲಿ ಇದು ಕೂಡ ರೆಡಿ ಆಗುತ್ತೆ. ಸೊ ತುಂಬ ಸಾಫ್ಟಾಗಿರಬೇಕು. ಇಲ್ಲಿ ನಾನು ಯಾಕೆ ಕಾಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹೆಸರು ಬೇಳೆನ ಅಂತಂದರೆ, ಸೊ ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ಬೆಂದಿದೆನಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಫುಲ್ ಅಂತ ಬಿಡಬೇಕಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಸೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನೀವು ಇಲ್ಲಿ ಕಡುಬನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಮೇಲೇ ಹಾಕ್ತಾ ಇದ್ದೀನಿ ನಾನು. ಸೊ ಚೆನ್ನಾಗಿ ಅದು ಒಡಿದೇ ಇರೋ ಥರ ನೀವು ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ಜನಕ್ಕಾದರೂ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದೊಂಥರ ಹೆವಿ ಲಂಚ್ ಅಂತ ಹೇಳ್ಬೋದು. ಸೊ ನನ್ನ ಕೇಳೋದಾದರೆ ನೀವು ಇದನ್ನು ಲಂಚಿಗೆ ಯೂಸ್ ಮಾಡ್ಕೊಳ್ಳಿ. ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ಗಂದರೆ ತುಂಬ ಹೆವಿ ಆಗುತ್ತೆ, ತುಂಬ ಟಮ್ಮಿ ಫುಲ್ ಅಂತ ಅನಿಸುತ್ತೆ. ಟೇಸ್ಟಿ ಕೂಡ ಇರುತ್ತೆ, ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಗ್ಲುಟೆನ್ ಫ್ರೀ ಇದೆ, ಬಿಕಾಸ್ ನಾನಿಲ್ಲಿ ಜೋಳದ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಕೆಲವೊಬ್ಬರು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡಿಬಿಟ್ಟು ಮಾಡ್ತಾರೆ, ಬಟ್ ನಾನಿಲ್ಲಿ ಎಣ್ಣೆನ ಯೂಸ್ ಮಾಡಿಲ್ಲ. ಕಂಪ್ಲೀಟಾಗಿ ಗ್ಲುಟೆನ್ ಫ್ರೀ, ಆಯಿಲ್ ಫ್ರೀಯಾಗಿ ಮಾಡಿದ್ದೀನಿ. ನೀವು ಕೂಡ ಎಣ್ಣೆ ಇಲ್ಲದೆ ಇದನ್ನು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ನನಗೆ ತಿಳಿಸಿ.
ಓಕೆ. ಸೊ ನೋಡಿ, ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಹಸಿ ತೆಂಗಿನಕಾಯಿ ತುರಿನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋದು ಬಿಡೋದು ಕೂಡ ನಿಮಗೆ ಆಪ್ಷನಲ್ಲು. ಸೊ ಹಾಕಿಬಿಟ್ಟು ಸ್ವಲ್ಪ ಕೈ ಆಡಿಸ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ಮತ್ತೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಅದನ್ನು ಬಿಡ್ತಾಯಿದ್ದೀನಿ. ಬಿಕಾಸ್ ಹಬೆಯಲ್ಲಿ ಅದು ಚೆನ್ನಾಗಿ ಹೀರ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಆಮೇಲೆ ಇದನ್ನು ಬಿಸಿ ಆದಂಥ ಜೋಳದ ಕಡುಬನ್ನು ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಸವಿತಾ ಇದ್ದರೆ ವಾವ್ ಸಖತ್ತಾಗಿರುತ್ತೆ. ಮಧ್ಯಾಹ್ನ ಒಂದು ಸಂಡೇ ಸೂಪರ್ ಲಂಚ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಟೇಸ್ಟಿ ಇತ್ತು. ಸೊ ಇದ್ರ ಜೊತೆ ನಾವು ಸ್ವಲ್ಪ ತಂಪಿರಲಿ ಅಂತ ಹೇಳಿಬಿಟ್ಟು ಜೋಳದ ಹಿಟ್ಟಿನ ಗಂಜಿ ಕೂಡ ಮಾಡ್ಕೊಂಡಿದ್ವಿ. ಇದನ್ನು ತಿಂದು ಚೆನ್ನಾಗಿ ಮಧ್ಯಾಹ್ನ ಒಂದು ನಿದ್ದೆ ಹೊಡೆದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ನಾಳೆ ಮತ್ತೊಂದು ಹೊಸ ಹೆಲ್ದಿ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.